ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಪ್ರೇಮ ಕಾವ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸಂಚಿಕೆ ಆರಂಭದಲ್ಲಿ ಕಲ್ಯಾಣಿ ಅವರು ಪ್ರೇಮಂಗೆ ಪ್ರೀತಿಯಿಂದ ಊಟ ಮಾಡಿಸುತ್ತಿರುತ್ತಾರೆ. ಅತ್ತೆ ಈ ಅಕ್ಕರೆಯನ್ನು ಕಂಡು ಪ್ರೇಮ ಕಣ್ಣೀರು ಹಾಕ್ತಾಳೆ. ಯಾವ ಜನ್ಮದ ಪುಣ್ಯವೋ ನೀವು ನನಗೆ ಅತ್ತೆಯಾಗಿ ಸಿಕ್ಕಿದ್ದೀರಾ. ನಿಮ್ಮನ್ನು ನೋಡಿದರೆ ಅತ್ತೆ ಅನಿಸಲ್ಲ, ಸ್ವಂತ ತಾಯಿ ಅನಿಸುತ್ತದೆ ಎಂದು ಪ್ರೇಮ ಭಾವುಕಳಾಗ್ತಾಳೆ. ಕಲ್ಯಾಣಿ ಕೂಡ ನೀನು ಮತ್ತು ಕಾವ್ಯ ಇಬ್ಬರೂ ನನಗೆ ಸೊಸೆಯಂದಿರಲ್ಲ, ಸ್ವಂತ ನನ್ನ ಮಕ್ಕಳು ಎಂದು ಹೇಳಿ ಪ್ರೇಮನಿಗೆ ಕೈತುತ್ತು ನೀಡ್ತಾರೆ. ಈ ಮಧುರ ಕ್ಷಣಗಳನ್ನು ಕಂಡು ರಾಮ್ ಮತ್ತು ಮಹಾದೇವ ಸಂತೋಷ ಪಡ್ತಾರೆ. ಈ ಕಡೆ ಊಟ ಮಾಡುತ್ತಿರುವಾಗ ಪ್ರೇಮನಿಗೆ ಇದ್ದಕ್ಕಿದ್ದಂತೆ ಕೆಮ್ಮು ಬರುತ್ತದೆ. ಇದನ್ನು ಕಂಡು ರಾಮ್ ಗಾಬರಿಯಿಂದ ಓಡಿ ಬಂದು ನೀರು ಕುಡಿಸಿ ಅವಳ ತಲೆ ಸವರಿ ಸಮಾಧಾನ ಪಡಿಸ್ತಾನೆ. ಈ ದೃಶ್ಯವನ್ನು ಗಮನಿಸಿದ ಮಹಾದೇವ ರಾಮ್ನನ್ನು ಕಾಲೆಳೆಯುತ್ತಾನೆ. ಲೋ ರಾಮ್, ಪ್ರೇಮ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ಇದೆ ಅಂತ ಇವತ್ತು ನಿನ್ನ ಗಾಬರಿ ನೋಡಿದ ಮೇಲೆ ಗೊತ್ತಾಯಿತು ಎಂದು ರೇಗಿಸ್ತಾನೆ. ರಾಮ್ ಇದು ಕೇವಲ ಕಾಳಜಿ ಎಂದು ವಾದಿಸಿದ್ದರು. ಮಹಾದೇವ್ ಮಾತ್ರ ಇದಕ್ಕೆ ನಮ್ಮ ಭಾಷೆಯಲ್ಲಿ ಪಿರುತಿ ಅಂತಾರೆ ಎಂದು ಕಿಚಾಯಿಸ್ತಾನೆ. ನಂತರ ರೂಮಿನಲ್ಲಿ ಪ್ರೇಮ ಕೂಡ ರಾಮ್ನನ್ನು ಕೇಳುತ್ತಾಳೆ, ನೀನು ಗಾಬರಿಯಿಂದ ಓಡಿ ಬಂದಾಗ ನಿನ್ನ ಕಣ್ಣಲ್ಲಿ ಕಾಳಜಿಯ ಜೊತೆಗೆ ಮತ್ತೊಂದು ಭಾವನೆ ಇತ್ತು, ಅದು ಏನು ಎಂದು. ರಾಮ್ ಅದನ್ನು ಒಪ್ಪಿಕೊಳ್ಳಲು ಸಂಕೋಚಪಟ್ಟರು. ಪ್ರೇಮ ಮಾತ್ರ ಅದರಲ್ಲಿ ತನ್ನ ಮೇಲಿರುವ ಹಕ್ಕು ಮತ್ತು ಮಮಕಾರವನ್ನು ಗುರುತಿಸುತ್ತಾಳೆ. ಈ ಮತ್ತೊಂದೆಡೆ ಮಹೇಶ್ವರಿ ತಮ್ಮ ಕಿಟ್ಟಿಯನ್ನು ಪಂಚಮಿಯ ಗಂಡ ಎಂದು ಒಪ್ಪಿಕೊಳ್ಳುವಂತೆ ಪಂಚಮಿಗೆ ಬಲವಂತ ಮಾಡುತ್ತಿರುತ್ತಾಳೆ. ಕಿಟ್ಟಿಯ ಜೀವನ ಹಾಳಾಗಲು ಬಿಡಬೇಡ, ಅವನನ್ನು ಗಂಡ ಎಂದು ಒಪ್ಪಿಕೋ ಎಂದು ಒತ್ತಾಯಿಸುತ್ತಾ ಪಂಚಮಿಯ ಕೈ ಹಿಡಿದು ಎಳೆದುಕೊಂಡು ಹೋಗುತ್ತಿರುತ್ತಾಳೆ. ಆಗ ಅಲ್ಲಿಗೆ ಬಂದ ಕಾವ್ಯ ಮಹೇಶ್ವರಿಗೆ ಸರಿಯಾದ ಎಚ್ಚರಿಕೆ ನೀಡ್ತಾಳೆ. ಬಲವಂತವಾಗಿ ಮದುವೆ ಮಾಡಿಸಬಹುದು, ಆದರೆ ಬಾಳ್ವೆ ನಡೆಸಲು ಸಾಧ್ಯವಿಲ್ಲ. ಪಂಚಮಿ ಅನುಮತಿ ಇಲ್ಲದೆ ಅವಳ ಮೈಮುಟ್ಟಲು ಬಂದರೆ ಈ ಬಾರಿ ಜೈಲಿನಲ್ಲಿ ಮುದ್ದೆ ಮುರಿಯಬೇಕಾಗುತ್ತದೆ ಎಂದು ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಾಳೆ. ಸಂಚಿಕೆಯ ಅತ್ಯಂತ ಭಯಾನಕ ತಿರುವು ಎಂದರೆ ಧನರಾಜು ಮನೆಗೆ ಬಂದು ಗಲಾಟೆ ಮಾಡುವುದು. ತನ್ನ ಮಗಳು ಸ್ನೇಹ ಜೈಲಿಗೆ ಹೋಗಲು ಪ್ರೇಮವೇ ಕಾರಣ ಎಂದು ಧನಂಜಯ್ ರೇಗಾಡುತ್ತಾನೆ. ನನ್ನ ಮಗಳು ಅಲ್ಲಿ ಕಂಬಿ ಎಣಿಸುತ್ತಿದ್ದರೆ ನೀನು ಇಲ್ಲಿ ನೆಮ್ಮದಿಯಾಗಿದೆಯಾ ಎಂದು ಪ್ರೇಮದ ಮೇಲೆ ಕೈ ಮಾಡಲು ಹೋಗ್ತಾನೆ. ಮಹಾದೇವ ಅಡ್ಡ ಬಂದು ಧನಂಜಯನನ್ನು ತಡೆಯುತ್ತಾನೆ ಮತ್ತು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅಲ್ಲಿಂದ ಕಳಿಸ್ತಾನೆ. ಆದರೆ ಧನರಾಜ್ ಹೋಗುವಾಗ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ನನ್ನ ಮಗಳ ಕಣ್ಣೀರಿಗೆ ನೀನು ಬೆಲೆ ತರಲೇಬೇಕು ಎಂದು ಬೆದರಿಕೆ ಹಾಕಿ ಹೋಗ್ತಾನೆ. ಈ ಕಡೆ ಬೆಚ್ಚಿ ಹೇಳೋ ಕ್ಲೈಮ್ಯಾಕ್ಸ್ ಏನು ಅಂದರೆ, ರಾತ್ರಿ ವೇಳೆ ಪ್ರೇಮ ತನ್ನ ಹಳೆಯ ಡೈರಿಯನ್ನು ಓದುತ್ತಾಳೆ. ಅದರಲ್ಲಿ ರಾಮ್ನ ಜನ್ಮದಿನದೊಳಗೆ ಅವನನ್ನು ಪ್ರೀತಿಸುವಂತೆ ಮಾಡಬೇಕು, ಇಲ್ಲದಿದ್ದರೆ ಮನೆ ಬಿಟ್ಟು ಹೋಗಬೇಕು ಎಂಬ ಷರತ್ತಿರುತ್ತದೆ. ಇದನ್ನು ನೆನೆದು ಪ್ರೇಮ ಚಿಂತಿತಳಾಗ್ತಾಳೆ. ಅಷ್ಟರಲ್ಲೇ ಮನೆಗೆ ಬಂದ ಧನಂಜಯ್, ನನ್ನ ಮಗಳು ಬಾಳನ್ನು ಹಾಳು ಮಾಡಿದ ನಿನಗೆ ಬದುಕುವ ಹಕ್ಕಿಲ್ಲ ಎಂದು ಚಾಕುವಿನಿಂದ ಪ್ರೇಮಂಗೆ ಚುಚ್ಚುತ್ತಾನೆ. ಪ್ರೇಮ ಈ ಪ್ರಾಣಾಪಾಯದಿಂದ ಬದುಕುಳಿಯುತ್ತಾಳ, ರಾಮ್ ತನ್ನ ಪ್ರೀತಿಯನ್ನು ಕೊನೆಗೆ ಒಪ್ಪಿಕೊಳ್ತಾನ ಎಂಬುದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಈ ಸೀರಿಯಲ್ನಲ್ಲಿ ಇನ್ನೇನು ಹೊಸ ಟ್ವಿಸ್ಟ್ ಬರುತ್ತೆ. ಅಕಸ್ಮಾತ್ ಪ್ರೇಮ ಅದನ್ನು ಕನಸು ಕಾಣ್ತಾ ಇರ್ತಾಳ, ಇಲ್ಲ ಅವರು ನಮ್ಮನ್ನು ಸಾಯಿಸ್ತಾ ಇರ್ಬೋದು ಅಂತ ಹೇಳಿ ಧನಂಜಯ್ ಅವಳನ್ನ ನಿಜವಾಗ್ಲೂ ಕೊಲ್ತಾನ ಇಲ್ವಾ, ಮತ್ತು ಪ್ರೇಮನಿಗೆ ರಾಮ್ ನಿಜ ಎಲ್ಲ ತಿಳಿಸ್ತಾನ, ಅವನು ಅವಳನ್ನ ಇಷ್ಟಪಟ್ಟಿರೋದು ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪೂರ್ತಿ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ತಿಳಿಸಿ. ಹಾಗೆ ನಿಮಗೆ ಯಾವ ಸೀರಿಯಲ್ ಇಷ್ಟ ಅಂತ ಹೇಳಿ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.